ಹಾಯ್, ಹೌ ಆರ್ ಯು? ಭಾರತಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಿಮಗೆಲ್ಲ. ನಾನಿವತ್ತು ಉಪ್ಪಿಟ್ಟು ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ವೆರಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನಿವತ್ತು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟು 2 ಕ್ಯಾರೆಟು, ಒಂದು ಸ್ವಲ್ಪ ಬೀನ್ಸು, ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನು ಅದಷ್ಟೂ ಹಾಕಿಲ್ಲ ಬೀನ್ಸು. 2 ಈರುಳ್ಳಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ. ಇಷ್ಟು ಇಂಗ್ರೀಡಿಯೆಂಟ್ಸು ಉಪ್ಪಿಟ್ಟಿಗೆ ಬೇಕಾಗುತ್ತೆ. ಇದನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಫಸ್ಟು. ಆಮೇಲೆ ಇವನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಆಮೇಲೆ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ನಾನು ಈರುಳ್ಳಿ ಎಷ್ಟು ಬೇಕೋ ಅಷ್ಟು, 2 ಹಸಿರು ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು, ಬೀನ್ಸು ಕ್ಯಾರೆಟು ಹೆಚ್ಚಿಟ್ಕೊಂಡಿದ್ದೀನಿ. ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಸಾಕು. ನಾನೀಗ ಕುಕ್ಕರಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನೀವು ಅಂದ್ಕೋಬೋದು ಇವರೇನು ಕುಕ್ಕರಲ್ಲಿ ಉಪ್ಪಿಟ್ಟು ಮಾಡ್ತಿದ್ದಾರಲ್ಲ ಅಂತ. ನಾನು ಯಾವಾಗಲೂ ಕುಕ್ಕರಲ್ಲಿ ಉಪ್ಪಿಟ್ಟು ಮಾಡೋದು. ಇದಂದರೆ ಕ್ವಿಕ್ಕಾಗಿ ಫಾಸ್ಟಾಗಿ ಆಗುತ್ತೆ, ಹಂಗಾಗಿ ಕುಕ್ಕರಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲರೂ ಪಾತ್ರೆಯಲ್ಲಿ ಮಾಡಿದರೆ ನಾನು ಕುಕ್ಕರಲ್ಲೇ ಉಪ್ಪಿಟ್ಟು ಮಾಡೋದು. ಈಗ ನಾನು ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ಕೋತೀನಿ. ಎಣ್ಣೆಯನ್ನು ಹಾಕೋಣ ಅಂತ ನೋಡಿದೆ, ಒಂದು ಸ್ವಲ್ಪ ನೀರಿದೆ. ಅದು ಸ್ಟೀಲ್ ಕುಕ್ಕರ್ ಆಗಿದ್ದರಿಂದ ನೀರಿದ್ದರೆ ತುಂಬ ಜೋರಾಗಿ ಸಿಡಿಯುತ್ತೆ. ಹಂಗಾಗಿ ನಾನು ನೀರನ್ನ ಬಸಾಕ್ಬಿಟ್ಟು ಮತ್ತೆ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾವೇನು ತುಂಬ ಎಣ್ಣೆ ಯೂಸ್ ಮಾಡಲ್ಲ ಉಪ್ಪಿಟ್ಟಿಗೆ. ಒಬ್ರೊಬ್ರು ಕೈಯೆಲ್ಲ ನಿಂತ್ಕೊಳ್ಳುತ್ತೆ, ಅಷ್ಟು ಎಣ್ಣೆ ಹಾಕ್ತಾರೆ. ನಮ್ಮನೇಲಿ ಎಣ್ಣೆ ಕಡಿಮೆನೇ ಒಂದು ಸ್ವಲ್ಪ, ನಾನು ಅಷ್ಟೇ ಎಣ್ಣೆ ಹಾಕ್ಕೊಳ್ಳೋದು. ಒಂದು ಲೋಟ ಮಾಡ್ತಿದ್ದೀನಿ, ದೊಡ್ಡ ಲೋಟದಲ್ಲಿ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಹಾಫ್ ಡೇ ಮಕ್ಕಳಿಗೆ ಸ್ಕೂಲು. ಬೆಳಗ್ಗೆ ಮಾತ್ರ ತಿನ್ಕೊಂಡು ಹೋಗ್ತಾರೆ, ಮಧ್ಯಾಹ್ನ ಬಂದು ಊಟ ಮಾಡ್ಕೋತಾರೆ. ನೋಡಿ, ಕರಿಬೇವು ಇವಾಗಿನೂ ಕೊಯ್ಕೊಂಬಂದಿದ್ದು ನಾವು ಇದರಲ್ಲಿ ಗಿಡದಲ್ಲಿ, ಫ್ರೆಶ್ ಆಗಿದೆ. ಆದ್ರೂ ಕೂಡ ಅದನ್ನು ಅಲ್ಲಿ ಚಿಕ್ಕ ಚಿಕ್ಕ ಹುಳಗಳು ಏನಾರು ಇರ್ತವೆ ಅಂತೇಳಿ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ವಾಶ್ ಮಾಡಿಬಿಟ್ಟೆ ಹಾಕ್ತೀನಿ. ಈಗ ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ ಏನೇನು ಬೇಕು ಹಾಕ್ಕೊಳ್ಳೋದು ಅಂತ ಒಂದೊಂದೇ ನೋಡ್ಕೊಳ್ಳಿ, ಕ್ಲೀನಾಗಿ ನೋಡ್ಕೊಳ್ಳಿ. ಕ್ಲೀನಾಗಿ ನೀವು ಎಷ್ಟು ಕ್ಲೀನಾಗಿ ನೋಡ್ಕೊತೀರೋ ಅಷ್ಟು ಒಳ್ಳೆಯದು ನಿಮಗೆ. ನೋಡಿ, ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕ್ಬಿಟ್ಟು ಚಟಪಟ ಅಂತ ಸಿಡೀಲಿ. ಆಮೇಲೆ ಜೀರಿಗೆ ಹಾಕ್ಕೋತಾ ಇದ್ದೀನಿ, ಅರ್ಧ ಸ್ಪೂನ್ ಜೀರಿಗೆ. ನಾನು ಒಂದು ಲೋಟಕ್ಕೆ ತೋರಿಸ್ತಾ ಇದ್ದೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ನೀವು ಮಾಡ್ಕೊಳ್ಳಿ. ಈಗ ಕರಿಬೇವು, 4 ಜನಕ್ಕೆ ಮಾಡ್ತಾಯಿದ್ದೀನಿ ನಾನು ಉಪ್ಪಿಟ್ಟು. ಕರಿಬೇವು ಹಾಕ್ಕೋತಾ ಇದ್ದೀನಿ. ಕರಿಬೇವು ಹಾಕಿದ್ಮೇಲೆ ನೀರಿನ ಅಂಶ ಇರೋದ್ರಿಂದ, ಅದು ಸ್ಟೀಲ್ ಕುಕ್ಕರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಸಿಡಿಯೋದ್ರಿಂದ ನಮಗೆ ಈಗ 2 ಸ್ಪೂನ್ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. 2 ಸ್ಪೂನ್ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಬ್ರೊಬ್ರು ತುಂಬ ಜಾಸ್ತಿನೂ ಹಾಕೋತಾರೆ, ಕಡಿಮೆನೂ ಹಾಕೋತಾರೆ. ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನು ಉರಿ ಜಾಸ್ತಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಮೊಬೈಲಲ್ಲಿ ಅದು ತುಂಬ ಸಿಡಿತಾ ಇದೆ, ಹಂಗಾಗಿ ನಾನು ದೂರ ನಿಂತ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಒಗ್ಗರಣೆ ಹಾಕ್ಬೇಕಾರೆ. ಸ್ಟೀಲ್ ಕುಕ್ಕರಲ್ಲಿ ನಾವು ಏನೇ ಮಾಡೋಕ್ಕೋದ್ರೂ ಸಿಡಿಯುತ್ತೆ, ಒಂದು ಸ್ವಲ್ಪ ಹುಷಾರಾಗಿ ಮಾಡಿ. ಈಗ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಆಮೇಲೆ ಆನಿಯನ್ ಹಾಕ್ಕೋತೀನಿ. ಆನಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ. ಫ್ರೈ ಎಷ್ಟು ಮಾಡ್ತೀವೋ ಯಾವುದೇ ತಿಂಡಿ ಆಗಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಆನಿಯನ್ ಹಾಕ್ಕೋತೀನಿ. ಒಂದು ಸ್ವಲ್ಪ ಬಾಡಿದೆ, ಇದು ಹಸಿರು ಮೆಣಸಿನ್ಕಾಯಿ ಬಾಡಿದೆ. ಈಗ ಆನಿಯನ್ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ಆನಿಯನ್ ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ಪ್ರೋಸೆಸ್ಸೇ ತುಂಬ ಹೊತ್ತು ಹಿಡಿಯುತ್ತೆ. ಅದರಲ್ಲಿ ಮತ್ತೆ ತರಕಾರಿ ಬೇಯೋವರೆಗೂ ಅಂತಂದರೆ ಉಪ್ಪಿಟ್ಟು ಮಾಡೋದೇ ಎಷ್ಟಾಗುತ್ತೆ, 1 ಅವರ್ ಟೈಮೇ ಆಗೋಗ್ಬಿಡುತ್ತೆ. ಅದನ್ನು ಒಂದು ಹಾಫ್ ಆನ್ ಅವರಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಈಗ ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ತೀವಿ. ಒಂದು 5 ನಿಮಿಷ ಕ್ಯಾರೆಟ್ ಫ್ರೈ ಮಾಡ್ತೀವಿ. ಒಂದು 5 ನಿಮಿಷಕ್ಕೆ 2 ವಿಸಲ್ ಕೂಗಿಸ್ತೀವಿ. ಆ ಥರ ತೋರಿಸ್ತೀನಿ ತಡೀರಿ ಒಂದು ನಿಮಿಷ. ಈಗ ನೋಡಿ, ನನಗೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದನ್ನು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಫ್ರೈ ಎಷ್ಟು ಮಾಡ್ಕೊತೀವೋ ಅಷ್ಟು ಒಳ್ಳೆಯದು ನಮಗೆ.
ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಫ್ರೈ ಆಗ್ತಿದೆ. ಇದು ಫ್ರೈ ಆದಮೇಲೆ ನಾವೀಗ ಬೀನ್ಸು ಕ್ಯಾರೆಟು ಹೆಚ್ಚಿಟ್ಕೊಂಡಿದ್ವಲ್ಲ, ಹೆಚ್ಚಿಟ್ಕೊಂಡಿರೋದು ಅದನ್ನು ಹಾಕೊಳ್ಳೋಣ. ನಿಮಗೆ ಕ್ಯಾರೆಟು ಬೀನ್ಸ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ತುಂಬ ತರಕಾರಿ ಹಾಕ್ಕೊಂಡ್ರೂ ಚೆನ್ನಾಗಿ ಬರಲ್ಲ ಉಪ್ಪಿಟ್ಟು. ಹಂಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಒಂದು ಸ್ಕಿಪ್ ಮಾಡಿದ್ದೀನಿ, ಕೊತ್ತಂಬರಿ ಸೊಪ್ಪಿಲ್ಲ, ಹಂಗಾಗಿ ನಾನು ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪಿಲ್ಲ ಅಂದರೂ ನಮಗೆ ಇದು ಸಿಗುತ್ತಲ್ಲ ಕರಿಬೇವು, ಅದರಿಂದಲೇ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಬಾಡಿಸ್ಕೊಳ್ಳಿ ಎಣ್ಣೆಲಿ. ಎಷ್ಟು ಚೆನ್ನಾಗಿ ಬಾಡಿಸ್ಕೊತೀವೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ನೋಡಿ ನಮ್ಮದು ಕಲರ್ಫುಲ್ಲಾಗಿದೆ. ಅದು ಫ್ರೈ ಮಾಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಕಲರ್ಫುಲ್ಲಾಗಿ ಹೆಂಗೆ ಕಾಣಿಸ್ತಾ ಇದೆ ವೆಜಿಟೇಬಲ್ಸ್ ಉಪ್ಪಿಟ್ಟು ಅಂದರೆ ವೆಜಿಟೇಬಲ್ಸ್ ಉಪ್ಪಿಟ್ಟು. ನಾವು ಯಾವಾಗಲೂ ಮಾಮೂಲಿ ಉಪ್ಪಿಟ್ಟು ಮಾಡೋದೇ ಇಲ್ಲ, ಯಾವಾಗಲೂ ವೆಜಿಟೇಬಲ್ಸ್ ಹಾಕೇ ಮಾಡೋದು. ಇದಕ್ಕೆ ಗ್ರೀನ್ ಪೀಸ್ ಹಾಕ್ಕೊಳ್ಳಿ. ಗ್ರೀನ್ ಪೀಸ್ ಒಂದು ಹಾಕಿಲ್ಲ ನಾನು. ಗ್ರೀನ್ ಪೀಸ್ ಇದ್ದರೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ರಾತ್ರಿ ನೆನೆಹಾಕ್ಬಿಟ್ಟು ಒಣಬಟಾಣಿ ರಾತ್ರಿ ನೆನೆಹಾಕ್ಬಿಟ್ಟು ಬೆಳಗ್ಗೆ ಬಸ್ಸಾಕಿ ಆಮೇಲೆ ಈ ಒಗ್ಗರಣೆ ಹಾಕ್ತೀವಲ್ಲ, ಬೀನ್ಸು ಕ್ಯಾರೆಟ್ ಹಾಕ್ತೀವಲ್ಲ, ಅದ್ರ ಜೊತೆಯಲ್ಲಿ ಗ್ರೀನ್ ಪೀಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಹಾಕಿಲ್ಲ. ಗ್ರೀನ್ ಪೀಸ್ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ತರಕಾರಿ ಉಪ್ಪಿಟ್ಟಿಗೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಈಗ ನಾನು ನೀರು ಹಾಕತ್ತಿದ್ದೀನಿ ಕುಕ್ಕರ್ ಒಳಗಡೆ. 1 ಲೋಟ, 2 ಲೋಟ, 3 ಲೋಟ ನೀರು ಹಾಕ್ತೀನಿ. 1 ಲೋಟ ತೋರಿಸಿಲ್ಲ ನಿಮಗೆ. 3 ಲೋಟ ನೀರು ಹಾಕತ್ತೀನಿ. ಒಂದು ಕೈಯಲ್ಲಿ ಮೊಬೈಲ್ ಹಿಡ್ದಿರೋದ್ರಿಂದ ನೀರು ಬಿಟ್ಕೊಳ್ಳೋಕ್ಕೆ ಹಾಕೋಕ್ಕೆ ಫಿಲ್ಟ್ರಿಂದ ನೀರು ಬಿಟ್ಕೊಳ್ಳೋಕ್ಕೆ 2 ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ. ಹಂಗಾಗಿ ನಾನು 3 ಲೋಟ ನೀರು ಹಾಕಿದ್ದೀನಿ, ನೆನ್ಪಿಟ್ಕೊಳ್ಳಿ. ಮತ್ತು ಇದರಲ್ಲಿ ವಿಡಿಯೋದಲ್ಲಿ 2 ಲೋಟ ಮಾತ್ರ ಕಾಣಿಸಿದೆ. ಯಾಕೆಂತಂದರೆ ಮೊಬೈಲ್ ಇಟ್ಕೊಂಡು ನೀರು ಬಿಟ್ಕೊಂಡು ಹಾಕೋಕ್ಕಾಗಲ್ಲ ಅಂಥೇಳಿ 2 ಲೋಟ ಆಲ್ರೆಡಿ ತುಂಬಿಟ್ಟಿದ್ದೆ, ಹಾಗಾಗಿ 2 ಲೋಟ ಹಾಕಿದೆ. ಆಮೇಲೆ ಇನ್ನೊಂದು ಲೋಟ ಹಿಡಿದ್ಬಿಟ್ಟು ಹಾಕಿದ್ದೀನಿ. 3 ಲೋಟ ನೀರು ಹಾಕ್ಕೊಂಡಿದ್ದೀನಿ, 1:3. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದೇ ವಿಸಲ್ ಹೊಡೆಯೋವರೆಗೂ ನಾವು ಬೇರೆ ಕೆಲಸ ಮಾಡ್ಕೊಳ್ಳೋಣ. ಈಗ ರವೆ ಹುರ್ಕೊಳ್ಳೋಣ ಪಕ್ಕದಲ್ಲಿ. ಈಗ ಪಕ್ಕದಲ್ಲಿ ಬಾಣಲೆ ಇಟ್ಕೊಂಡು ರವೆ ಹುರ್ಕೊತಾ ಇದ್ದೀನಿ. ಈಗ ಅದ್ರ ಪಾಡಿಗೆ ಅದಾಗುತ್ತೆ. ಪಕ್ಕದಲ್ಲಿ ರವೆ ಹುರ್ಕೊತೀನಿ. ರವೆ ಹುರ್ಕೊಂಬಿಟ್ಟು ಈ ರವೆ ಹುರ್ಕೊಂಡು ಒಂದು ಸ್ವಲ್ಪ ಹೊತ್ತಿಗೆ ಅದು ವಿಸಲ್ ಆಗುತ್ತೆ. ವಿಸಲ್ ಆದಮೇಲೆ ಅದೊಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ತೆಗೆದ್ರೆ ಅದು ಫುಲ್ಲು ತರಕಾರಿ ಎಲ್ಲ ಬೆಂದಿರುತ್ತೆ. ನೋಡಿ ತರಕಾರಿ ಎಲ್ಲ ಬೆಂದ್ಬಿಟ್ಟು ನಾನು ರವೆನೂ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ರವೆ ಹಾಕಿ ಕುಕ್ಕರ್ ಲಿಡ್ ಓಪನ್ ಮಾಡಿರ್ತೀವ, ಓಪನ್ ಮಾಡಿ ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಆಮೇಲೆ ರವೆ ಹಾಕಿ ಕುದಿಯುತ್ತಿರುತ್ತಲ್ಲ, ನೀರು ಮಳ್ತಾ ಇರುತ್ತಲ್ಲ, ಆವಾಗ ರವೆ ಹಾಕಿ. ರವೆ ಹಾಕ್ಬಿಟ್ಮೇಲೆ ನೋಡಿರಿ ಇಷ್ಟು ನೀರಾಗಿದೆ. ಅದು ಚೆನ್ನಾಗಿ ಬೇಯಬೇಕು. ಬೆಂದಮೇಲೆ ಅದು ಕರೆಕ್ಟಾಗುತ್ತೆ, ಗಟ್ಟಿಗಾಗುತ್ತೆ. ಈಗ ಅದು ಬೆಂದಿಲ್ಲ ಇನ್ನು, ಅದು ಬೆಂದಿಲ್ಲಲ್ಲ, ಹಂಗಾಗಿ ನೀರು ಥರ ಕಾಣಿಸ್ತಿದೆ. ನಾವು ನೀರು ಎಷ್ಟು ಹಾಕೊಂತೀವೋ ಅಷ್ಟು ಒಳ್ಳೆಯದು. ನಾನು ಒಂದೊಂದು ಸರಿ 3.25 ಲೋಟನೂ ನೀರು ಹಾಕ್ಬಿಡ್ತೀನಿ. ಮಕ್ಕಳು ತುಂಬ ತೆಳ್ಳಗೆ ಬೇಕು ಚೆನ್ನಾಗಿರುತ್ತೆ ಉಪ್ಪಿಟ್ಟು ಅಂತಂತಾರೆ ಅಂಥೇಳಿ. ಅದು ನಾವು ಎಷ್ಟೇ ತೆಳ್ಳಗೆ ಮಾಡಿದರೂ ಅದು ಮತ್ತೆ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಉಪ್ಪಿಟ್ಟು. ಬೆಂದಷ್ಟು ಉಪ್ಪಿಟ್ಟು ತುಂಬ ಒಳ್ಳೆಯದು. ಈಗ ಏನು ಮಾಡಿ ಅಂತಂದರೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಬೇಯಿಸಿ, 2 ನಿಮಿಷ ಕೈ ಆಡಿಸಿ ಬೇಯಿಸಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ನಮ್ಮದು ಉಪ್ಪಿಟ್ಟು ರೆಡಿ ಆಯಿತು. ತೋರಿಸ್ತೀನಿ ನೋಡಿ ಎಷ್ಟು ಗಟ್ಟಿಗಾಗಿದೆ ಅಂತೇಳಿ. ನೋಡಿ ಇಷ್ಟು ಗಟ್ಟಿಗಾಗಿದೆ ಉಪ್ಪಿಟ್ಟು. ನೋಡಿ ಆವಾಗಲೇ ಎಷ್ಟು ನೀರು ಥರ ಇತ್ತು, ಈಗ ಬೆಂದಮೇಲೆ ಎಷ್ಟು ಗಟ್ಟಿಗಾಗಿದೆ. ಅದು ಕುಕ್ಕರ್ ಇಳಿಸಿ ಅದಕ್ಕೆ ತೋರಿಸ್ತೀನಿ ನಿಮಗೆ ಎಷ್ಟು ಗಟ್ಟಿಗಾಗಿದೆ ಅಂತೇಳಿ. ನೋಡಿ ಇನ್ನು ಬೇಯಿಸಿದ್ದೀನಿ ಮತ್ತೆ. ಅದೇ ನಾನು ಹಿಡಿದ್ನೆಲ್ಲ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸಿ ಅಂತ, ಹಂಗೆ ಬೇಯಿಸಿದ್ಮೇಲೆ ಇಷ್ಟು ಗಟ್ಟಿಗಾಗಿದೆ. ಕರೆಕ್ಟ್ ಆಗುತ್ತೆ ಉಪ್ಪಿಟ್ಟು. 2 ಲೋಟ ನೀರು ಯಾವುದೇ ಕಾರಣಕ್ಕೂ ಹಾಕೋಬೇಡಿ, ಹಾಕೊಂಡ್ರೆ ತುಂಬ ಗಟ್ಟಿ ಅನ್ಸುತ್ತೆ ಉಪ್ಪಿಟ್ಟು. ಈಗ ಒಂದು ಲೆಮನ್ ಹಿಂಡ್ಕೊಳ್ಳೋಣ. ಒಂದು ಲೆಮನ್ ಹಿಂಡ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು. ಹುಳಿ ಅಂಶ ಏನಿರಲ್ಲ, ಅದಕ್ಕೆ ಒಂದು ಲೆಮನ್ ಹಾಕ್ಕೊತೀವಿ. ಲೆಮನ್ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಲೆಮನ್ ಹಾಕ್ಕೊಳ್ಳಿ. ಗ್ಯಾಸ್ ಮೇಲೆ ಇದ್ದಾಗ ಹಾಕ್ಬೇಡಿ, ಇದು ಸ್ಟವ್ ಮೇಲಿದ್ದಾಗ ನೀವು ಕೆಳಗಡೆ ಇಳಿಸ್ಬಿಟ್ಟೆ ಲೆಮನ್ ಹಿಂಡ್ಕೊಳ್ಳಿ. ಈಗ ನಾನು ಸರ್ವ್ ಮಾಡ್ತೀನಿ ನೋಡಿ ಹೆಂಗಿದೆ ಉಪ್ಪಿಟ್ಟು ಅಂತ. ನೋಡಿ ತುಂಬ ಗಟ್ಟಿಗೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ, ಕರೆಕ್ಟಾಗಿದೆ. ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಷ್ಟಕ್ಕೆ ನಾನು ವಿಡಿಯೋ ಮುಗಿಸ್ತಾಯಿದ್ದೀನಿ. ಥ್ಯಾಂಕ್ ಯು.